ಸ್ಪರ್ಧಾರ್ಥಿಗಳಿಗೆ ಎಲ್ಲರಿಗೂ ಕರ್ನಾಟಕ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಡೈರೆಕ್ಟಾಗಿ ವಿಷಯಕ್ಕೆ ಹೋಗೋಣ. ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಅಪ್ಲಿಕೇಶನ್ನ ಯಾವ ರೀತಿಯಾಗಿ ಹಾಕಬೇಕು ಮತ್ತು ಏನೆಲ್ಲ ಪ್ರೊಸೆಸ್ ಇದೆ ಅನ್ನೋದನ್ನು ಸಂಪೂರ್ಣವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ತೋಗೋಣ. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ಈ ರೀತಿಯಾದಂಥ ಅಪ್ಡೇಟ್ಸ್ಗಳು ನಿಮಗೆ ಮೊದಲು ನೋಟಿಫಿಕೇಶನ್ ಆಗಿ ಬರ್ತವೆ ಮತ್ತು ಡೈಲಿ ಕ್ಲಾಸಸ್ಗಳು ಕೂಡ ನೀವು ನಮ್ಮ ಚಾನಲಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಮೊದಲನೇದಾಗಿ ಈ ಒಂದು KEಯ ಅಫಿಷಿಯಲ್ ವೆಬ್ಸೈಟ್ನ ನೀವು ಓಪನ್ ಮಾಡಿದಾಗ ಈ ರೀತಿಯಾಗಿ ಕಾಣಿಸುತ್ತೆ, ಆಯಿತಾ. ಸೊ ಇದಾದಮೇಲೆ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ನಿಮಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೂ ಕೂಡ ಒಂದು ಅಪ್ಲಿಕೇಶನ್ ಲಿಂಕ್ ಸಿಗುತ್ತೆ. ಅಥವಾ ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಕೂಡ ನಿಮಗಿದೆ. ಏನು ಗೊತ್ತಾ, ಏನು ಆಪ್ಷನ್ ಇದೆ ಅಂದರೆ ಈ ಮುಂಚೆ ಅವರು ಏನು ಹೇಳಿದ್ರಪ್ಪ ಅಂದರೆ KE ಅವರು ಜೂನ್ 8ಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಅದಾದಮೇಲೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಲಿಲ್ಲ. ಅದಾದಮೇಲೆ ಮತ್ತೊಂದು ನೋಟಿಫಿಕೇಷನ್ನ ಟ್ವಿಟರ್ನಲ್ಲಿ ಟ್ವೀಟ್ ಮಾಡ್ತಾರೆ, ಜೂನ್ 10ಕ್ಕೆ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗುತ್ತೆ ಅಂತ ಹೇಳಿದರು. ಅದಾದಮೇಲೂ ಕೂಡ ಏನಾಗಿದೆಯಪ್ಪ ಅಂದರೆ ಜೂನ್ 9ಕ್ಕೆ ರಾತ್ರಿನೇ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗಿದೆ. ಆ ಒಂದು ಲಿಂಕ್ನ ಅವರು ಈಗ ಎನೇಬಲ್ ಮಾಡಿದರೆ ಆ ಒಂದು ಲಿಂಕ್ ಮುಖಾಂತರ ನೀವು ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ. ಓಕೆ, ಸೊ ದಯವಿಟ್ಟು ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿದೆ ನೋಡಿ. ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಮತ್ತು ನೀವು ಮೊಬೈಲಲ್ಲೇ ಕೂಡ ಈ ಒಂದು ಅಪ್ಲಿಕೇಶನ್ ನೀವು ಹಾಕೋಬೋದಾಗಿರುತ್ತೆ. ಮೊದಲನೇದಾಗಿ ಇಲ್ಲಿ ಕಾಣ್ತಿರುವಂಥ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಬೇಕು, ಆಯಿತಾ. ಓಕೆ, ಈ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನೇಮಕಾತಿ ಅಂತ ಕಾಣಿಸ್ತಾ ಇರುತ್ತೆ. ಓಕೆ, ಆ ನೇಮಕಾತಿ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಕೆಳಗಡೆ ಈ ರೀತಿ ಬರುತ್ತೆ. ಮೊದಲನೇದಿದೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ 2026 ಅಂತ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೀವು RPC ಆಗಿದ್ದರೆ ಅದರ ಮೇಲೆ ಕ್ಲಿಕ್ ಮಾಡಿ. ಅಥವಾ ನೀವು ಏನಾದರೂ ಕಲ್ಯಾಣ ಕರ್ನಾಟಕ ಭಾಗದವರಾಗಿದ್ದರೆ ಕೆಳಗಡೆ ಇರುವಂಥ ಲಿಂಕನ್ನು ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ. ಓಕೆ, ಮೇಲ್ಗಡೆ ಇರೋದು RPC ಅಂದರೆ ನಾನ್ HK ಮತ್ತು ಕೆಳಗಡೆ ಇರುವಂಥದ್ದು HK, ಆಯಿತಾ. ಸೊ ಈ ರೀತಿಯಾದಂಥ 2 ಲಿಂಕ್ಗಳು ಇರ್ತವೆ. ಇಲ್ಲೇ ನೀವು ಡಿಸೈಡ್ ಮಾಡಬೇಕಾಗಿರುತ್ತೆ. ನೀವು HK ಅವರಾಗಿದ್ದರೆ ನೀವು ಎರಡಕ್ಕೂ ಅಪ್ಲೈ ಮಾಡ್ಬೋದು. ಬಟ್ ನೀವೇನಾದರೂ ನಾನ್ HK ಆಗಿದ್ದರೆ ಮೇಲ್ಗಡೆ ಇರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ, ಆಯಿತಾ. ಈ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ RPC ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಇವಾಗ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಬರ್ತಾಯಿ ಅಂತ ನೋಡ್ತಾ ಹೋಗೋದಾದರೆ, ಓಕೆ, ಸೊ ಗಮನಿಸ್ತಾ ಇದ್ರೆ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ RPC ಅಂತ ಬಂದಿದೆ. ಗಮನಿಸ್ತಾ ಇರ್ಬೋದು ಡೇಟು 9/6/2026 ಅಂತ ಇದೆ. ಅವರು 10/6/2026 ಅಂತ ಹೇಳಿ ಬಟ್ ಇವಾಗ ಓಪನ್ ಆಗಿದೆ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ಒಟ್ಟು 5 ಸ್ಟೆಪ್ಸ್ಗಳು ಇರುತ್ತೆ. ಮೊದಲನೇದಾಗಿ ಅಪ್ಲಿಕೇಶನ್ ಹಾಕೋದಂದರೆ ಸಬ್ಮಿಟ್ ದ ಅಪ್ಲಿಕೇಶನ್ ಫಾರ್ ದ ಕರ್ನಾಟಕ ಸ್ಟೇಟ್ ಪೊಲೀಸ್. ನೆಕ್ಸ್ಟು ನಿಮ್ಮ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡೋದು. ಅದಾದಮೇಲೆ ಫೀ ಪೇಮೆಂಟು ಮತ್ತು ನಿಮ್ಮ ಪೇಮೆಂಟ್ ಸ್ಟೇಟಸ್ನ ಚೆಕ್ ಮಾಡೋದಿರುತ್ತೆ. ಫೈನಲ್ ಆಗಿ ಲಾಸ್ಟ್ ಆಪ್ಷನ್ನು ಪ್ರಿಂಟ್ ಮಾಡ್ಕೋದಿರುತ್ತೆ. ಓಕೆ, ನಾನು ಫಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ನಿಮ್ಮ ಒಂದು SSLC ರಿಜಿಸ್ಟರ್ ನಂಬರ್ನ ನೀವು ಎಂಟ್ರ್ ಮಾಡಬೇಕಾಗಿರುತ್ತೆ. ಓಕೆ, ಸೊ SSLC ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಬೇಕಾಗಿರುತ್ತೆ. ಇವಾಗ ನಾನು SSLC ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡ್ತೀನಿ. ಕರೆಕ್ಟಾಗಿ ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ ಅಂತ ಸರಿಯಾಗಿ ನೋಡಿಬಿಟ್ಟು ಎಂಟ್ರಿ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಬೋರ್ಡು ಏನಾದರೂ ಸ್ಟೇಟ್ ಬೋರ್ಡ್ ಇದೆ ಅಥವಾ ಬೇರೆ ಬೋರ್ಡ್ ಇದೆ. ಆಲ್ಮೋಸ್ಟು ಎಲ್ಲ ಸ್ಟೂಡೆಂಟ್ಸ್ದು ಸ್ಟೇಟ್ ಬೋರ್ಡೇ ಇರುತ್ತೆ. ಅದಾದಮೇಲೆ ಇಲ್ಲಿ ಪಕ್ಕದಲ್ಲಿ ಕಾಣ್ತಿರುವಂಥ ಈ ಒಂದು ಕ್ಯಾಪೆಚಾನ ಹಾಕಬೇಕಾಗಿರುತ್ತೆ. ಓಕೆ, ಕ್ಯಾಪೆಚಾ ಹಾಕ್ಬಿಟ್ಟು ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಬೈ ಕ್ಲಿಕ್ಕಿಂಗ್ ಪ್ರೊಸೀಡ್ ಐ ವಾಲಂಟ್ರಿಲಿ ಕನ್ಸೆಂಟ್ ಟು ಶೇರ್ ಮೈ ಆಧಾರ್ ನಂಬರ್. ಅಂದರೆ ನಿಮ್ಮ ಒಂದು ಆಧಾರ್ನ KYC ಮಾಡೋದಿರುತ್ತೆ. ಓಕೆ, ಸೊ ಆಧಾರ್ KYC ಮಾಡಿದ್ರೆ ನಿಮ್ಮ ಡೀಟೇಲ್ಸು ಆಟೋಮೆಟಿಕ್ಕಾಗಿ ಬರುತ್ತೆ. ಓಕೆ, ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ನೀವು ಎಂಟ್ರಿ ಮಾಡಬೇಕಾಗಿರುತ್ತೆ. ಓಕೆ, ಸೊ ಆಧಾರ್ ಕಾರ್ಡ್ ನಂಬರ್ನ ನಾನಿವಾಗ ಎಂಟ್ರಿ ಮಾಡ್ತಾ ಇದ್ದೀನಿ. ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿದ್ಮೇಲೆ ಕೆಳಗಡೆ OTP ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವೊಂದು ಜನರೇಟ್ OTP ಅಂತ ಕ್ಲಿಕ್ ಮಾಡಿದ್ರೆ OTP ಬರುತ್ತೆ, ಆಯಿತಾ. ಆ ಒಂದು ಬಂದಿರುವಂಥ OTPಯನ್ನು ನೀವು ಇಲ್ಲಿ ಕೆಳಗಡೆ ಎಂಟ್ರಿ ಮಾಡಬೇಕಾಗಿರುತ್ತೆ. ಸಮ್ಟೈಮ್ಸ್ ಸರ್ವರ್ ಇಶ್ಯೂ ಇರುತ್ತೆ, ಯಾಕಂದರೆ ಅಪ್ಲಿಕೇಶನ್ ಕರೆದಿರೋಂಥ ಸಾಕಷ್ಟು ವಿದ್ಯಾರ್ಥಿಗಳು ಹಾಕ್ತಾ ಇರ್ತಾರೆ. ಓಕೆ, ಹಾಗಾಗಿ ವೇಟ್ ಮಾಡಿ. OTP ಬರುತ್ತೆ. OTP ಬಂದಮೇಲೆ OTP ಹಾಕಿ ಸಲ್ಲಿಸಿ, ಅಂದರೆ ಸಬ್ಮಿಟ್ ಮಾಡಿ. ಅದಾದಮೇಲೆ ನಿಮ್ಮ ಒಂದು ಡೀಟೇಲ್ಸು ಆಟೋಮೆಟಿಕ್ಕಾಗಿ ಇಲ್ಲಿ ಬಂದಿರುತ್ತೆ, ಆಯಿತಾ. ಇಲ್ಲಿ ಶೋ ಆಗ್ತಾ ಇದೆ, ಗಮನಿಸ್ತಾ ಇರ್ಬೋದು ನೀವು. ಓಕೆ, ನಾನು ಹಾಕಿದ್ದೀನಿ ಇಲ್ಲಿ ಅಪ್ಲಿಕೇಶನು ಒಬ್ಬರದ್ದು ಹಾಕಿದ್ದೀನಿ. ಸೊ ಈ ರೀತಿಯಾಗಿ ನಿಮ್ಮ ಅಪ್ಲಿಕೆಂಟ್ ನೇಮ್ ಬರುತ್ತೆ, ಡೇಟ್ ಆಫ್ ಬರ್ತು ಮತ್ತು ಆಧಾರ್ ನಂಬರ್ ಎಲ್ಲ ಬಂದಿರುತ್ತೆ, ಆಯಿತಾ. ನಿಮ್ಮ ಆಧಾರ್ ಕಾರ್ಡಲ್ಲಿ ಇರುತ್ತೆ ಆ್ಯಸ್ ಇಟ್ ಈಸ್ ಬಂದಿರುತ್ತೆ. ಐ ಹೋಪ್ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲೂ ಕೂಡ ಅದೇ ರೀತಿ ಇದ್ದರೆ ಯಾವುದೇ ರೀತಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಮಸ್ಯೆ ಆಗಲ್ಲ. ಇನ್ನು ಯಾವ ಪೋಸ್ಟ್ ಅಂತ ಸೆಲೆಕ್ಟ್ ಮಾಡಿ ಅಂತಾರೆ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಒಂದೇ ಇರುತ್ತೆ ಅಲ್ಲಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಯಾವ ಡಿಸ್ಟ್ರಿಕ್ಗೆ ಸೆಲೆಕ್ಟ್ ಮಾಡ್ತೀರ ಅನ್ನೋದು ಇಲ್ಲಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಗಮನಿಸಿ, ಒಂದು ರೋಸ್ಟರ್ ನೋಟಿಫಿಕೇಷನ್ ಇದೆ, ನಮ್ಮ ಟೆಲಿಗ್ರಾಮಲ್ಲೂ ಸಿಗುತ್ತೆ ಅಥವಾ ಅಫಿಷಿಯಲ್ ವೆಬ್ಸೈಟಲ್ಲೂ ಸಿಗುತ್ತೆ. ಯಾವ ಡಿಸ್ಟ್ರಿಕ್ಗೆ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ, ನಿಮ್ಮ ಕಾಸ್ಟ್ ಎಷ್ಟಿದ್ದಾವೆ ನೋಡಿಕೊಂಡು ಹಾಕಿ. ಅದಾದಮೇಲೆ ನಿಮ್ಮ ಅಪ್ಲಿಕೆಂಟ್ ಮತ್ತೆ ಫುಲ್ ನೇಮ್ ಹಾಕೋದಿರುತ್ತೆ, ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ ಅದೇ ಥರ. ಅದಾದಮೇಲೆ ನಿಮ್ಮ ತಾಯಿ ಹೆಸರು, ತಂದೆ ಹೆಸರು, ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡ್ಕೋದಾಗಿರುತ್ತೆ. ಅದಾದಮೇಲೆ
ರಿಸರ್ವೇಷನ್ ಯಾವ ಕ್ಯಾಟಗರಿಯಲ್ಲಿ ಬರ್ತೀರಾ ನೀವು, ಜನರಲ್, SC ST ಕ್ಯಾಟಗರಿ 1 2A 2B ಈ ರೀತಿಯಾಗಿ ನಿಮ್ಮ ಒಂದು ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಂಡು ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ನೀವೇನಾದರೂ ಕ್ಯಾಟಗರಿಗಳನ್ನ ಸೆಲೆಕ್ಟ್ ಮಾಡಿದರೆ ಜನರಲ್ ಬಿಟ್ಟು ನಿಮ್ಮ ಒಂದು RD ನಂಬರ್ನ ಎಂಟ್ರಿ ಮಾಡಬೇಕಾಗಿರುತ್ತೆ. ಓಕೆ, ಸೊ RD ನಂಬರ್ನ ನೀವೇನಾದರೂ ಎಂಟ್ರಿ ಮಾಡಿದ್ದಾದಮೇಲೆ ನಿಮ್ಮ ಒಂದು ಡೀಟೇಲ್ಸಲ್ಲಿ ಆಟೋಮೆಟಿಕ್ಕಾಗಿ ಶೋ ಆಗ್ತಾ ಹೋಗುತ್ತೆ. ಓಕೆ, ಅಥವಾ ನೀವೇನಾದರೂ SC ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಕೆಳಗಡೆ ನಿಮಗೆ ಗ್ರೂಪ್ A, ಗ್ರೂಪ್ B, ಗ್ರೂಪ್ C ನಿಮ್ಗೆ ಗೊತ್ತೇ ಇದೆ ಆಯಿತಾ. ಇದರಲ್ಲಿ SCಯಲ್ಲಿ ABC ಅಂತ ಡಿವೈಡ್ ಮಾಡಿದರೆ ಅದು ಕೇಳುತ್ತೆ. ಇವರಿಗೆ ಏನಪ್ಪ ಅಂದರೆ ತುಂಬಾ ಇಂಪಾರ್ಟೆಂಟು, ನೀವು ಸದ್ಯಕ್ಕೆ ಅಪ್ಲಿಕೇಶನ್ ನೀವೇನಾದರೂ RD ನಂಬರು ನ್ಯೂ ಕಾಸ್ಟ್ ಸರ್ಟಿಫಿಕೇಟ್ ತೊಗೊಂಡಿದ್ರೆ ಹಾಕ್ಬೋದು. ಇನ್ನೂ ತೊಗೊಂಡಿಲ್ಲ ಅಂದರೆ ಟೈಮ್ ಇದೆ, ಅಪ್ಲೈ ಮಾಡಿ. ನಿಮ್ಮ ABC ಯಾವ್ದು ಬರುತ್ತೆ ಆ ಒಂದು ಕಾಸ್ಟ್ ಸರ್ಟಿಫಿಕೇಟ್ RD ನಂಬರೇ ಹಾಕೋದು ಕಡ್ಡಾಯ ಅಂತ ಈಗಾಗಲೇ KE ಅವರು ಹೇಳಿದ್ದಾರೆ ಆಯಿತಾ. ನಿನ್ನೆ ಹಾಕಿರುವಂಥ ನೋಟಿಫಿಕೇಶನ್ ಅಂದರೆ ಟ್ವಿಟರ್ನಲ್ಲಿ ಹಾಕಿರುವಂಥ ನೋಟಿಫಿಕೇಷನಲ್ಲಿದೆ ಕೂಡ, ಅದೇ ರೀತಿ ಆಫಿಷಿಯಲ್ ನೋಟಿಫಿಕೇಷನಲ್ಲೂ ಕೂಡ ಇದೆ. ನೀವು ಕಡ್ಡಾಯವಾಗಿ ABC ಯಾವ ಒಂದು ಕಾಸ್ಟ್ಗೆ ಬರ್ತೀರಾ ಅದರ ಒಂದು RD ಸಂಖ್ಯೆಯನ್ನು ಹಾಕಬೇಕಂತಾನೆ ಹೇಳಿದ್ದಾರೆ. ಅದಾದಮೇಲೆ ನಿಮ್ಮ ಒಂದು RD ನಂಬರ್ ಹಾಕಿದ್ಮೇಲೆ ನಿಮ್ಮ ಒಂದು ಡೀಟೇಲ್ಸು ಬರುತ್ತೆ. ಆ್ಯಸ್ ಪರ್ ನಿಮ್ಮ ಏನು ಕಾಸ್ಟ್ ಸರ್ಟಿಫಿಕೇಟ್ ಇರುತ್ತೆ ಅದರ ಪ್ರಕಾರ ಒಂದು ಡೀಟೇಲ್ಸ್ ಬರುತ್ತೆ. ಅದಾದಮೇಲೆ ಡೇಟ್ ಆಫ್ ಬರ್ತು SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಬಂದಿರುತ್ತೆ. ಅದಾದಮೇಲೆ ಏಜ್ ಎಷ್ಟಿದೆ ಅಂತ ತೋರಿಸ್ತಾರೆ. ನೆಕ್ಸ್ಟು ನಿಮ್ಮ ಒಂದು ಅಡ್ರೆಸ್ನ ಹಾಕಬೇಕಾಗಿರುತ್ತೆ ಇಲ್ಲಿ. ಸೊ ಅಡ್ರೆಸ್ಗಳನ್ನ ಆ್ಯಸ್ ಇಟ್ ಈಸ್ ನಿಮ್ಮ ಆಧಾರ್ ಕಾರ್ಡಲ್ಲಿ ಹಿಂದ್ಗಡೆ ಏನಿದೆ ಅದನ್ನು ನೀವು ಎಂಟ್ರ್ ಮಾಡಿ. ಯಾಕಂದರೆ ನಾಳೆ ದಿವಸ ನಿಮಗೆ ಆರ್ಡರ್ ಕಾಪಿ ಆಗಿರ್ಬೋದು ಅಥವಾ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಆ್ಯಸ್ ಇಟ್ ಈಸ್ ಏನಿದೆ ನಿಮ್ಮ ಒಂದು ಡೀಟೇಲ್ಸು ಅದನ್ನು ಕರೆಕ್ಟಾಗಿ ಎಂಟ್ರ್ ಮಾಡಿ. ಮತ್ತು ಪಿನ್ ಕೋಡು, ತಾಲೂಕು, ಡಿಸ್ಟಿಕ್ಕು ಎಲ್ಲ ಕರೆಕ್ಟಾಗಿ ಎಂಟ್ರ್ ಆದಮೇಲೆ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಇವಾಗ ಇರುವಂಥ ಅಡ್ರೆಸ್ ಸೇಮ್ ಇದೆ ಅಂತ ಕೇಳ್ತಾರೆ. ಹೌದು ಅಂದರೆ ಹೌದು ಅಂತ ಕೊಡಿ, ಇಲ್ಲ ಅಂತಂದರೆ ನೋ ಅಂತ ಕೊಟ್ಬಿಟ್ಟು ಮತ್ತೆ ನೀವು ಪ್ರೆಸೆಂಟ್ ಇರುವಂಥ ಅಡ್ರೆಸ್ಸನ್ನು ನೀವು ಹಾಕ್ಬೋದು ಆಯಿತಾ. ಆಲ್ಮೋಸ್ಟ್ ಈ ವಿದ್ಯಾರ್ಥಿಗಳದು ನೀವು ಏನಾದರೂ ಧಾರವಾಡಲ್ಲಿ ಲೈಬ್ರರಿ ಇದ್ದರೆ ನೀವೇನು ಹಾಕಕ್ಕೆ ಹೋಗಬೇಡಿ ನೋ ಅಂತ. ಆ್ಯಸ್ ಇಟ್ ಈಸ್ ಪರ್ಮನೆಂಟು ಮತ್ತು ಇರುವಂಥ ಅಡ್ರೆಸ್ ಸೇಮ್ ಅಂತಲೇ ಹಾಕಿ, ಯಾಕಂದರೆ ನಿಮ್ಮ ಮನೆಗೆ ಬರಬೇಕದು ಲೆಟ್ರು. ಅದಾದಮೇಲೆ ನೆಕ್ಸ್ಟ್ ಮೊಬೈಲ್ ನಂಬರ್ ಹಾಕಿ, ನೆಕ್ಸ್ಟ್ ಇಮೇಲ್ ID ಹಾಕಿ. ಅದಾದಮೇಲೆ ಇವೆಲ್ಲ ನಾರ್ಮಲ್ ಪ್ರೊಸೆಸ್ ಇರುತ್ತೆ. ನೀವು ಮ್ಯಾರಿಡಾ ಅಥವಾ ಗ್ರಾಮೀಣ ಅಭ್ಯರ್ಥಿನ ಅಥವಾ ಕನ್ನಡ ಮಾಧ್ಯಮನ, ಸೊ ಈ ರೀತಿ ಎಲ್ಲ ಕೇಳ್ತಾ ಹೋಗುತ್ತೆ. ಇವುಗಳನ್ನು ಹಾಕೋದಕ್ಕಿಂತ ಮುಂಚೆ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ನಿಮ್ಮ ಒಂದು ಮೊಬೈಲ್ ನಂಬರು, ಇಮೇಲ್ ID ವ್ಯಾಲಿಡ್ ಇರುವಂಥದ್ದು ಕೊಡಿ ಆಯಿತಾ. ಯಾಕಂದರೆ ಅದರಿಂದ ನಿಮಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ನೆಕ್ಸ್ಟು ಗ್ರಾಮೀಣ ಅಭ್ಯರ್ಥಿ, ಮ್ಯಾರಿಡು, ಕನ್ನಡ ಮಾಧ್ಯಮ, ನೀವೇನಾದರೂ ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಅಂತ ಕೇಳುತ್ತೆ. ಸೊ ಇದರಲ್ಲಿ ನಿಮಗೆ ಯಾವುದೆಲ್ಲ ಬರುತ್ತೆ ಅದನ್ನು ಎಸ್ ಅಂತ ಕೊಡಿ, ಯಾವುದೆಲ್ಲ ಬರಲ್ಲ ಅದನ್ನು ನೋ ಅಂತ, ಅದು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗೇ ಇರುತ್ತೆ ಆಯಿತಾ. ಮತ್ತು ಮಾಜಿ ಸೈನಿಕ ಅಂತ ಕೇಳಿದ್ದಾರೆ. ಅದರ ಜೊತೆಗೆ ವಯೋಮಿತಿ ಸಡಿಲಿಕೆ ಕೋರಿರು, ಹೌದು ಇದು ತುಂಬಾ ಇಂಪಾರ್ಟೆಂಟು. ಯಾಕಂದರೆ 5 ವರ್ಷದ ಈ ಒಂದು ಏಜ್ ರಿಲ್ಯಾಕ್ಸೇಷನ್ನ ಕೊಟ್ಟಿದ್ದಾರೆ ಒಂದು ಬಾರಿಗೆ 2027ರವರೆಗೆ. ಹಾಗಾಗಿ ಸೊ ನೀವು ಏನು ಮಾಡಬೇಕಪ್ಪ ಅಂದರೆ ನಿಮ್ಗೇನಾದರೂ ಏಜ್ ರಿಲ್ಯಾಕ್ಸೇಷನ್ ಬೇಕಿದ್ದರೆ ಎಸ್ ಅಂತ ಕೊಡಿ ಆಯಿತಾ. ಒಂದು ವೇಳೆ ನಿಮಗೆ ಇನ್ನೂ ಏಜ್ ಇದ್ದರೆ ಪರವಾಗಿಲ್ಲ, ಆ್ಯಸ್ ಇಟ್ ಈಸ್ ನೋ ಅಂತ ತೊಗೊಂಡಿರುತ್ತೆ. ಹಾಗಾಗಿ ನೀವು ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡ್ಬೋದು, ಅಂದರೆ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಯಾವುದೇ ರೀತಿ ಈ ಒಂದು ಏಜ್ ರಿಲ್ಯಾಕ್ಸೇಷನ್ನು ಯಾರಿಗೆಲ್ಲ ಬರುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ ಆಯಿತಾ. ಸಮ್ಟೈಮ್ಸ್ ನೀವು ನೋ ಅಂತ ಕೊಡ್ತಾ ಹೋಗಿದ್ರೆ ನೀವು ಎಲಿಜಿಬಲ್ ಇಲ್ಲ ಅಂತ ಹೇಳುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡು ಅಪ್ಲಿಕೇಶನ್ ಹಾಕಿ. ಅದಾದಮೇಲೆ ನಿಮ್ಮ ಕ್ವಾಲಿಫಿಕೇಷನ್ ಅಂತ ಕೇಳುತ್ತೆ. ಸೊ ನಿಮ್ಮ ಕ್ವಾಲಿಫಿಕೇಷನ್ ಏನಾಗಿದೆ, ಸೆಕೆಂಡ್ PUC ಮೇಲೆ ಕೇಳಿದ್ದಾರೆ. ಓಕೆ, ಸೆಕೆಂಡ್ PUC ಅಂತ ಕ್ಲಿಕ್ ಮಾಡಿ. ಅಥವಾ ನೀವು ಬೇರೆ ಏನಾದರೂ ತತ್ಸಮಾನ ಶಿಕ್ಷಣವನ್ನು ಅಧ್ಯಯನ ಮಾಡಿದರೆ ಅದನ್ನು ಕೂಡ ನೀವು ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟ್ ನಿಮ್ಮ PUC ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರ್ ಮಾಡಬೇಕಾಗಿರುತ್ತೆ. ಈ ಒಂದು PUC ರಿಜಿಸ್ಟ್ರೇಷನ್ ನಂಬರು ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿರುತ್ತೆ. ಕರೆಕ್ಟಾಗಿ ನೋಡಿಬಿಟ್ಟು ಎಂಟ್ರ್ ಮಾಡಿ, ಅಲ್ಲಿಂದ ನಿಮ್ಮ ಡೀಟೇಲ್ಸ್ನವರು ಫೆಚ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ PUC ಪಾಸ್ ಆಗಿರುವಂಥದ್ದು ನಿಮ್ಮ ತಿಂಗಳು, ವರ್ಷ ಮತ್ತು ಇಯರ್ ಆಯಿತಾ. ಓಕೆ, ತಿಂಗಳು ಮತ್ತು ವರ್ಷ ಎರಡನ್ನು ಎಂಟ್ರ್ ಮಾಡಬೇಕಾಗಿರುತ್ತೆ. ಇನ್ನು ಪರ್ಸೆಂಟೇಜ್ ಇದೆಯಾ ಅಥವಾ CGPA ಇದೆ ಅದನ್ನು ಎಂಟ್ರ್ ಮಾಡ್ಕೊಳ್ಳಿ. ಇನ್ನು ಪ್ರಮಾಣ ಪತ್ರ ಪಡೆದ ಮಂಡಳಿ ಅಥವಾ ಸಂಸ್ಥೆ ಹೆಸರು. ಓಕೆ, ನಿಮಗೆ PUC ಸರ್ಟಿಫಿಕೇಟ್ ಯಾರು ಕೊಟ್ಟಿದ್ದಾರೆ, ಆ್ಯಸ್ ಯೂಶ್ವಲ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಆಗಿದ್ದರೆ ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಇರುತ್ತೆ, ಅಥವಾ ಕರ್ನಾಟಕ PUC ಬೋರ್ಡ್ ಅಂತ ಹಾಕಿದ್ರು ಕೂಡ ನಡೆಯುತ್ತೆ. ನೆಕ್ಸ್ಟು ನೀವು ರಾಜ್ಯ ಅಥವಾ ಕೇಂದ್ರ ಸರ್ಕಾರಿ ಸೇವಕರಾಗಿದ್ದೀರಾ, ಹೌದು ಅಂತ ಇದ್ದರೆ ಹೌದು ಅಂತ ಹಾಕಿ, ಅಲ್ಲಿಗೆ ಡೀಟೇಲ್ಸ್ ಕೇಳುತ್ತೆ ಏನೆಲ್ಲ ಇದೆ ಅಂತ ಅದನ್ನು ಹಾಕಿ. ಇಲ್ಲಾಂದರೆ ನೋ ಅಂತ ಕೊಟ್ಟರೆ ಯಾವುದೇ ರೀತಿ ತೊಂದರೆ ಇಲ್ಲ, ಜಸ್ಟ್ ಮುಂದೆ ಹೋಗುತ್ತೆ. ಅದಾದಮೇಲೆ ನಿಮ್ಮ ಆಧಾರ್ ಕಾರ್ಡ್ದು 4 ಡಿಜಿಟ್ ನಂಬರ್ ಹಾಕಬೇಕಾಗಿರುತ್ತೆ. ಓಕೆ, ನೆಕ್ಸ್ಟ್ ಇನ್ನೇನಾದರೂ ನೀವೇನಾದರೂ ಸರ್ವಿಸಲ್ಲಿ ಇದ್ದೀರಾ, CR, DR, KSRP ಅಂತ ಇದೆ, ಅದನ್ನು ನೀವು ನೋ ಅಂತ ಕೊಡಿ. ಸಪೋಸ್ ಯಾರಾದರೂ ಸರ್ವಿಸಲ್ಲಿ ಇರೋರು ಅಪ್ಲೈ ಮಾಡಿದರೂ ಕೂಡ ಎಸ್ ಅಂತ ಕೊಟ್ಬಿಟ್ಟು ನಿಮ್ಮ ಒಂದು ಡೀಟೇಲ್ಸನ್ನು ನೀವು ಹಾಕಬೇಕಾಗಿರುತ್ತೆ. ಓಕೆ, ನಿಮ್ದು ಏನಾದರೂ ಎಸ್ ಅಂತ ಕೊಟ್ಟರೆ 5 ವರ್ಷ ಸರ್ವಿಸ್ ಆಗಿದೆ ಅಂತ ಎಲ್ಲ ಕೇಳುತ್ತೆ. ಓಕೆ, ಅಂದರೆ ನೀವು ಎಸ್ ಕೊಟ್ಟಾಗ ನಿಮ್ಮ ಡೀಟೇಲ್ಸ್ ಜಾಸ್ತಿ ಎಂಟ್ರ್ ಮಾಡ್ತಾ ಹೋಗಬೇಕಾಗಿರುತ್ತೆ. ಯಾಕಂದರೆ
ಎಸ್ ಕೊಟ್ಟಿದ್ದಾಗ ನಿಮ್ಮ ಡೀಟೇಲ್ಸು ಅವರಿಗೆ ಫೆಚ್ ಆಗಬೇಕಲ್ಲ. ನೀವು ಪ್ರೆಸೆಂಟ್ ಏನು ವರ್ಕ್ ಮಾಡ್ತೀರಾ ಏನಿಲ್ಲ ಎಲ್ಲ ಗೊತ್ತಾಗಬೇಕಂದ್ರೆ ನೀವು ಒಂದು ಡೀಟೇಲ್ಸ್ನ ಎಂಟ್ರ್ ಮಾಡಲೇಬೇಕಾಗಿರುತ್ತೆ. ನೀವೇನಾದರೂ ಫಾರೆಸ್ಟ್ ಏರಿಯಾ ಪರ್ಸನ್ ಅಂತ ಕೇಳಿದರೆ ಅದನ್ನು ನೋ ಅಂತ ಕೊಡಿ. ಅದಾದಮೇಲೆ ಇದು ತುಂಬಾ ಇಂಪಾರ್ಟೆಂಟು, ನಿಮ್ಮ ಹೈಟ್ ಎಷ್ಟಿದೆ ಸುಮ್ಮನೆ ಅಂದಾಜಲ್ಲಿ ಹಾಕಕ್ಕೆ ಹೋಗಬೇಡಿ ಆಯಿತಾ. ನಿಮ್ಮ ಹೈಟು ಎಷ್ಟಿದೆ ಎಕ್ಸಾಕ್ಟಾಗಿ ಅಳತೆ ಮಾಡ್ಕೊಳ್ಳಿ. ಅಥವಾ ಗೊತ್ತಿಲ್ಲ ಅಂದರೂ ಕೂಡ 1-2 ದಿವಸ ವೇಟ್ ಮಾಡಿ ಎಲ್ಲಾದರೂ ಹೋಗಿ ಹಾಸ್ಪಿಟಲು ಅಥವಾ ಈ ಒಂದು ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ತಿರುವಂಥ ಏರಿಯಾಗಳಲ್ಲೆಲ್ಲ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಹೈಟ್ ಎಷ್ಟಿದೆ, ನಿಮ್ಮ ಚೆಸ್ಟ್ ಎಷ್ಟಿದೆ, ಅದನ್ನು ನೋಡ್ಕೊಂಡ್ಬಿಟ್ಟು ಎಂಟ್ರಿ ಮಾಡಿ. ಓಕೆ, ನೀವು ಮತ್ತು ತುಂಬ ಇಂಪಾರ್ಟೆಂಟು ಕನ್ನಡ ಸಬ್ಜೆಕ್ಟ್ನ ಪಾಸ್ ಮಾಡಿದ್ರೆ ಅಂತ ಕೇಳಿದ್ದಾರೆ ಇಲ್ಲಿ. SSLC PUC ಅಥವಾ ಎನಿ ಹೈಯರ್ ಲೆವೆಲಲ್ಲಿ ಹೌದು ಅಂತ ಕೊಡಿ ಆಯಿತಾ. ಯಾಕಂದರೆ ನೀವು ಕಡ್ಡಾಯ ಕನ್ನಡ ನಿಮಗೆ ವಿನಾಯಿತಿ ಸಿಗುವಂಥ ಸಾಧ್ಯತೆ ಇರುತ್ತೆ. ಅಥವಾ ನೀವು ಕಡ್ಡಾಯ ಕನ್ನಡ ಪರೀಕ್ಷೆ ಬರೆದು ಕೂಡ ನಿಮಗೆ ವಿನಾಯಿತಿ ಸಿಗುತ್ತೆ. ಈ ಹಿಂದೆ ನಡೆದ VA ಎಕ್ಸಾಮ್ ಅಥವಾ KE ನಡೆಸಿದ ಬೇರೆ ಯಾವುದಾದ್ರೂ ಕಡ್ಡಾಯ ಕನ್ನಡ ಎಕ್ಸಾಮ್ ಬರೆದಿದ್ರೆ ನಿಮಗೆ ಅದರಲ್ಲಿ ವಿನಾಯಿತಿ ಸಿಗುತ್ತೆ. ನೆಕ್ಸ್ಟ್ ಆಪ್ಷನು ಹ್ಯಾವ್ ಯು ಪಾಸ್ಡ್ ದ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಫ್ರಮ್ KE ಅಂತ ಇದೆ. ನೀವೇನಾದರೂ ಈ ಹಿಂದೆ ನಡೆದ KE ಎಕ್ಸಾಮ್ಸ್ ಏನಾದರೂ ಬರೆದಿದ್ದರೆ ಎಸ್ ಅಂತ ಕೊಟ್ಬಿಟ್ಟು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರು ಮತ್ತು ಡೇಟ್ ಹಾಕಬೇಕಾಗಿರುತ್ತೆ ಆಯಿತಾ. ಈ ಹಿಂದೆ ಬರೆದಿರುವಂಥ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಏನಿದೆ KE ಅವರು ನಡೆಸಿರುವಂಥದ್ದು, ಅದರಲ್ಲಿ ನೀವೇನಾದರೂ ಪಾಸ್ ಆಗಿದ್ದರೆ ಈ ಒಂದು ಆಪ್ಷನ್ ಯೂಸ್ ಮಾಡ್ಕೊಳ್ಳಿ. ಮತ್ತೆ ನಿಮಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಇದೆಲ್ಲ ಆದಮೇಲೆ ಕೆಳಗಡೆ ಒಂದು ಡಿಕ್ಲರೇಷನ್ ಇರುತ್ತೆ. ಆ ಡಿಕ್ಲರೇಷನ್ ಬಾಕ್ಸ್ನಲ್ಲಿ ನೀವು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ ಇರುತ್ತೆ, ಅಂದರೆ ನಾನು ಯಾವುದೇ ರೀತಿ ಫೇಕ್ ಡಾಕ್ಯುಮೆಂಟ್ಸು ಅದು ಇದು ಹಾಕಿರಲ್ಲ ಅಂತ. ಓಕೆ, ಅದನ್ನು ನೀವು ಪ್ರಿವ್ಯೂ ಅಂತ ಕೊಡಬೇಕಾಗಿರುತ್ತೆ. ಪ್ರಿವ್ಯೂ ಕೊಟ್ಟಮೇಲೆ ನಿಮ್ಮ ಒಂದು ಡೀಟೇಲ್ಸು ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಕಂಪ್ಲೀಟಾಗಿ ನೀವು ಏನೇನು ಎಂಟ್ರ್ ಮಾಡಿದರೆ ಎಲ್ಲ ಡೀಟೇಲ್ಸು ಇಲ್ಲಿ ಶೋ ಆಗುತ್ತೆ. ಒಂದು ವೇಳೆ ಅದೇನಾದರೂ ಕರೆಕ್ಟ್ ಇದ್ದರೆ ಸರಿಯಾಗಿ ನೋಡ್ಕೊಳ್ಳಿ. ಕಂಪ್ಲೀಟಾಗಿ ನಿಮ್ಮ ಒಂದು ಎಲ್ಲ ಡೀಟೇಲ್ಸ್ನ ನೋಡ್ಕೊಂಬಿಟ್ಟು ಸರಿಯಾಗಿದ್ದರೆ ಕೆಳಗಡೆ ಇಲ್ಲಿ ಕ್ಯಾಪಚ ಹಾಕಬೇಕಾಗಿರುತ್ತೆ. ಮತ್ತು ಫೀಸ್ ಎಷ್ಟು ಅಂತ ತೋರಿಸ್ದೆ. ಆ ಒಂದು ಕ್ಯಾಪಚ ಹಾಕಿಬಿಟ್ಟು ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸಬ್ಮಿಟ್ ಅಂತ ನೀವೇನಾದರೂ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಅಪ್ಲಿಕೇಶನ್ ನಂಬರ್ ಬರುತ್ತೆ ಆಯಿತಾ. ಅಥವಾ ಕೆಲವೊಂದು ಬಾರಿ ಸರ್ವರ್ ಸಮಸ್ಯೆ ಇದ್ದರೆ ಈ ರೀತಿಯಾಗಿ ಕೂಡ ನಿಮಗೆ ಸಮಸ್ಯೆ ಕಾಣ್ಬೋದು, ಪರವಾಗಿಲ್ಲ. ಮತ್ತು ನೀವು ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ, ನಿಮಗೆ ಒಂದು ಅಪ್ಲಿಕೇಶನ್ ನಂಬರು ಬರುತ್ತೆ. ಅದರಿಂದ ನೀವು ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಬೋದಾಗಿರುತ್ತೆ. ಅಪ್ಲಿಕೇಶನ್ ನಂಬರು ನಿಮಗೆ SMS ಮುಖಾಂತರ ಬಂದಿರುತ್ತೆ. ಒಂದು ವೇಳೆ ಬಂದಿಲ್ಲ ಅಂದರೆ ನೀವು ಪ್ರೀವಿಯಸ್ಸಲ್ಲಿ ಸಬ್ಮಿಟ್ ಕೊಟ್ಟಾಗ ಅಲ್ಲಿ ಡಿಸ್ಕಾಪಲ್ಲಿ ಅಥವಾ ನಿಮ್ಮ ಮೊಬೈಲಲ್ಲಿ ಶೋ ಆಗಿರುತ್ತೆ. ಅದನ್ನು ನೀವು ನೋಟ್ ಮಾಡಿ ಇಟ್ಕೋಬೇಕಾಗಿರುತ್ತೆ. ಆ ಒಂದು ಅಪ್ಲಿಕೇಶನ್ ID ಹಾಕಿಬಿಟ್ಟು ಇಲ್ಲಿ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಬೋದಾಗಿರುತ್ತೆ. ಇಲ್ಲಿ ಅಪ್ಲಿಕೇಶನ್ ID ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟ್ರ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ನೀವು ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ನಾನು ಇವಾಗ ಅಪ್ಲಿಕೇಶನ್ ID ಎಂಟ್ರ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಓಕೆ, ಸೊ ಸರ್ವರ್ ಸಮಸ್ಯೆ ಇರೋದರಿಂದ ಅಪ್ಲಿಕೇಶನ್ ID ನನಗೆ ಇನ್ನೂ ಬಂದಿರೋದಿಲ್ಲ. ಹಾಗಾಗಿ ನಾನು ನಿಮಗೆ ಪ್ರೊಸೆಸ್ನ ಹೇಳ್ತಾ ಹೋಗ್ತೀನಿ. ಇಲ್ಲಿ ಅಪ್ಲಿಕೇಶನ್ ID ಹಾಕಿಬಿಟ್ಟು ಡೇಟ್ ಆಫ್ ಬರ್ತ್ ಹಾಕಿಬಿಟ್ಟು ಕೆಳಗಡೆ ಕಾಣ್ತಿರುವಂಥ ಕ್ಯಾಪ್ಚನ್ ಹಾಕಿಬಿಟ್ಟು ಸಬ್ಮಿಟ್ ಕೊಟ್ಟಾಗ ಒಂದು ಆಪ್ಷನ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟು ಅದು ಅಪ್ಲೋಡ್ ಆದಮೇಲೆ ಸಬ್ಮಿಟ್ ಕೊಟ್ಟಾದಮೇಲೆ ನೆಕ್ಸ್ಟ್ ಥರ್ಡ್ ಸ್ಟೆಪ್ಪು ಫೀ ಪೇಮೆಂಟ್ ಅಂತ ಇರುತ್ತೆ. ಇಲ್ಲಿ ಕೂಡ ಮತ್ತೆ ಅಪ್ಲಿಕೇಶನ್ ID ನಂಬರ್ನ ಹಾಕಿಬಿಟ್ಟು ಕೆಳಗಡೆ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಿಬಿಟ್ಟು ಕ್ಯಾಪ್ಚ ಹಾಕಿ ಸಬ್ಮಿಟ್ ಕೊಟ್ಟಾಗ ಫೀ ಪೇ ಮಾಡೋದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ಅಲ್ಲಿಂದ ನೀವು ಫೀಸನ್ನು ಪೇ ಮಾಡಬೇಕಾಗಿರುತ್ತೆ. ಓಕೆ, ಸೊ ಫೀಸ್ನ ಪೇ ಮಾಡಿದಾದಮೇಲೆ ನಿಮಗೆ ನೆಕ್ಸ್ಟು ಸ್ಟೆಪ್ ಏನಪ್ಪ ಅಂದರೆ ನಿಮ್ಮ ಫೀ ಪೇಮೆಂಟ್ನ ವೆರಿಫೈ ಮಾಡಬೇಕಾಗಿರುತ್ತೆ, ಪೇಮೆಂಟ್ ಆಗಿದೆನಾ ಇಲ್ಲ ಅಂತ. ಸೊ ಫೋರ್ತ್ ಆಪ್ಷನ್ ಇದೆ ನೋಡಿ, ಚೆಕ್ ಪೇಮೆಂಟ್ ಸ್ಟೇಟಸ್ ಅಂತ. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮೊಂದು ಅಪ್ಲಿಕೇಶನ್ ನಂಬರ್ ಹಾಕಿಬಿಟ್ಟು ಅದನ್ನು ವೆರಿಫೈ ಮಾಡ್ಕೊಂಡಾದಮೇಲೆ ನಿಮಗೆ 5ನೇ ಸ್ಟೆಪ್ಗೆ ಹೋಗೋದಕ್ಕೆ ಅವಕಾಶ ಇರುತ್ತೆ. 5ನೇ ಸ್ಟೆಪ್ಪಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ನ ಪ್ರಿಂಟ್ನ ತಗೋಬೋದು. ಐ ಹೋಪ್ ಈ ಒಂದು ವಿಡಿಯೋಸ್ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಹಾಕುವಂಥ ವಿಡಿಯೋಗಳು ನಿಮಗೆ ಮೊದಲು ನೋಟಿಫಿಕೇಷನ್ ಆಗಿ ಬರ್ತವೆ. ಆ ಒಂದು ಕಾರಣಕ್ಕಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಸಿಗುತ್ತೆ.